ಪಿತೃಪಕ್ಷವು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಕಾಲವಾಗಿದೆ. ಇದು 16 ಚಂದ್ರದಿನಗಳ ಅವಧಿಯಾಗಿದ್ದು, ಈ ಕಾಲದಲ್ಲಿ ಹಿಂದೂಗಳು ತಮ್ಮ ಪೂರ್ವಜರಾಳುಗಳ ಪಿತೃಗಳು ಅವರ ಆತ್ಮಗಳಿಗೆ ಗೌರವ ಅರ್ಪಿಸುತ್ತಾರೆ. ವಿಶೇಷವಾಗಿ ಆಹಾರ, ನೀರು ಮತ್ತು ಪ್ರಾರ್ಥನೆಗಳ ಮೂಲಕ ಶ್ರಾದ್ದ ಕ್ರಿಯೆಗಳನ್ನು ನಿರ್ವಹಿಸುತ್ತಾರೆ. 2025ರಲ್ಲಿ ಪಿತೃಪಕ್ಷ ಸೆಪ್ಟೆಂಬರ್ 7 ರಿಂದ ಸೆಪ್ಟೆಂಬರ್ 21 ರವರೆಗೆ ಮಹಾಲಯ ಅಮಾವಾಸ್ಯೆಯೊಂದಿಗೆ ಆಚರಣೆಯಾಗುತ್ತದೆ. ಈ ವಿಡಿಯೋದಲ್ಲಿ ಪಿತೃಪಕ್ಷದ ಅರ್ಥ, ಇತಿಹಾಸ, ಶ್ರಾದ್ದದ ಮಹತ್ವ ಮತ್ತು ಇತರ ಧರ್ಮಗಳಲ್ಲಿ ಸಾಮ್ಯತೆಗಳಿರುವ ನಂಬಿಕೆಗಳ ಬಗ್ಗೆ ವಿವರವಾಗಿ ವಿವರಿಸಲಾಗಿದೆ. ಪಿತೃಪಕ್ಷದ ಅರ್ಥ ಮತ್ತು ಇತಿಹಾಸ. ಪಿತೃಪಕ್ಷ ಇದು ಹಿಂದೂ ಕ್ಯಾಲೆಂಡರ್ನ ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ಅಮಾವಾಸ್ಯೆಯೊಳಗೆ ಬರುತ್ತದೆ. ಈ ಕಾಲವು ಗಣೇಶ ಉತ್ಸವದ ನಂತರ ಆರಂಭವಾಗಿ ಶಾರದ ನವರಾತ್ರಿಗೆ ಮುಂಚಿತವಾಗಿದೆ. ಹಿಂದೂ ಶಾಸ್ತ್ರಗಳ ಪ್ರಕಾರ ಈ ಸಮಯದಲ್ಲಿ ಸೂರ್ಯ ಉತ್ತರಾಯಣದಿಂದ ದಕ್ಷಿಣಾಯನಕ್ಕೆ ಚಲಿಸುತ್ತದೆ. ಇದು ಪೂರ್ವಜರ ಲೋಕದಿಂದ ಭೂಮಿಗೆ ಅವರ ಆತ್ಮಗಳು ಬರುವ ಸಂದರ್ಭವೆಂದು ನಂಬಲಾಗುತ್ತದೆ. ಇತಿಹಾಸದಲ್ಲಿ ಮಹಾಭಾರತದ ಕರ್ಣನ ಕಥೆಯೊಂದಿಗೆ ಪಿತೃಪಕ್ಷ ಸಂಬಂಧಿಸಿದೆ. ಕರ್ಣ ಸ್ವರ್ಗಕ್ಕೆ ಹೋದಾಗ ಅಲ್ಲಿ ಅವನಿಗೆ ಸೊನೆ ಮತ್ತು ಚಿನ್ನದ ಬದಲೇ ಆಹಾರವಿಲ್ಲದ ಕಾರಣದಿಂದ ತನ್ನ ಪೂರ್ವಜರಿಗೆ ಆಹಾರ ದಾನ ಮಾಡಲು ಸಾಧ್ಯವಾಗಲಿಲ್ಲ. ಇಂದ್ರನು ಅವನಿಗೆ 16 ದಿನಗಳ ಕಾಲ ಭೂಮಿಗೆ ಮರಳುವ ಅವಕಾಶ ನೀಡಿದನು. ಆಗ ಕರ್ಣನು ಶ್ರಾದ್ದ ಮಾಡಿ ಪೂರ್ವಜರಿಗೆ ಆಹಾರ ದಾನ ಮಾಡಿದನು. ಈ 16 ದಿನಗಳೇ ಪಿತೃಪಕ್ಷವೆಂದು ನಂಬಲಾಗುತ್ತದೆ. ಗರುಡ ಪುರಾಣ, ವಾಯು ಪುರಾಣ ಮತ್ತು ಅಗ್ನಿ ಪುರಾಣಗಳು ಈ ಕ್ರಿಯೆಗಳ ಮಹತ್ವವನ್ನು ವಿವರಿಸುತ್ತವೆ. ಪಿತೃಗಳು, ಪೂರ್ವಜರು ಪಿತೃಲೋಕದಲ್ಲಿ ವಾಸಿಸುತ್ತಾರೆ ಎಂದು ಹಿಂದೂ ನಂಬಿಕೆಯಲ್ಲಿ ಹೇಳಲಾಗುತ್ತದೆ. ಯಮನ ನಿಯಂತ್ರಣದಲ್ಲಿರುವ ಈ ಲೋಕದಲ್ಲಿ 3 ಪೀಳಿಗೆಗಳ ಪೂರ್ವಜರು ಇರುತ್ತಾರೆ. ಶ್ರಾದ್ದ ಮೂಲಕ ಅವರಿಗೆ ಶಾಂತಿ ನೀಡುವುದು ಸಂತಾನದ ಕರ್ತವ್ಯ ಎಂದು ಶಾಸ್ತ್ರಗಳು ಹೇಳುತ್ತವೆ. ಶ್ರಾದ್ದದ ವಿಧಾನ ಮತ್ತು ಕ್ರಿಯೆಗಳು. ಶ್ರಾದ್ದ ಎಂದರೆ ಪೂರ್ವಜರಿಗೆ ಭಕ್ತಿ ಮತ್ತು ಗೌರವದೊಂದಿಗೆ ಆಹಾರ ಮತ್ತು ನೀರು ದಾನ ಮಾಡುವ ಕ್ರಿಯೆ. ಇದು ಪಿತೃಪಕ್ಷದ ಮುಖ್ಯ ಕ್ರಿಯೆಯಾಗಿದ್ದು, ಮಧ್ಯಾಹ್ನದಲ್ಲಿ ನದಿ ಅಥವಾ ಕೆರೆಯ ತೀರದಲ್ಲಿ ಅಥವಾ ಮನೆಯಲ್ಲಿ ನಿರ್ವಹಿಸಲಾಗುತ್ತದೆ. ಪ್ರಮುಖ ಕ್ರಿಯೆಗಳು: ತರ್ಪಣ, ತಿಲ, ಅಕ್ಕಿ ಮತ್ತು ದರ್ಬೆಯೊಂದಿಗೆ ನೀರು ಸಮಾನಗೊಂಡು ಪೂರ್ವಜರ ಹೆಸರನ್ನು ಉಚ್ಚರಿಸಿ ದಾನ ಮಾಡುವುದು. ಇದು ಅವರ ಆಧ್ಯಾತ್ಮಿಕ ದಾಹವನ್ನು ತೃಪ್ತಿಪಡಿಸುತ್ತದೆ. ಪಿಂಡದಾನ, ಅಕ್ಕಿ, ತಿಲ ರೂಪಿಸಿದ ಪಿಂಡಗಳು ದಾನ ಮಾಡುವುದು. ಇದು 3 ಪೀಳಿಗೆಗಳ ಪೂರ್ವಜರಿಗೆ ಅರ್ಪಿಸಲಾಗುತ್ತದೆ. ಬ್ರಹ್ಮಭೋಜ, ಬ್ರಾಹ್ಮಣರಿಗೆ ಆಹಾರ ದಾನ ಮಾಡುವುದು. ಕಾಗೆಗಳಿಗೆ ಆಹಾರ ನೀಡುವುದು. ಹೋಮ, ಅಗ್ನಿ ಮೂಲಕ ದೇವತೆಗಳಾದ ಅಗ್ನಿ ಮತ್ತು ಸೋಮನನ್ನು ಸಂತೃಪ್ತಗೊಳಿಸುವುದು. ಇದು ದಾನಗಳನ್ನು ಪೂರ್ವಜರಿಗೆ ತಲುಪಿಸುತ್ತದೆ. ದಾನ, ಬಡವರಿಗೆ ಆಹಾರ ಮತ್ತು ದುಡ್ಡು ದಾನ ಮಾಡುವುದು. ಮಹಾಲಯ ಅಮಾವಾಸ್ಯೆಯಂದು ಎಲ್ಲ ಪೂರ್ವಜರ ಶ್ರಾದ್ದ ಮಾಡಬಹುದು. ಮರೆತರೂ ಗಯಾ ಪ್ರಯಾಣಕ್ಕೆ ಸಮಾನ ಫಲ ನೀಡುತ್ತದೆ. ಈ ಕ್ರಿಯೆಗಳನ್ನು ಮೊದಲನೆಯ ಪುತ್ರ ಅಥವಾ ಪುರುಷ ಸಂತಾನ ನಿರ್ವಹಿಸುತ್ತಾನೆ, ಆದರೆ ಮಹಿಳೆಯರೂ ಮಾಡಬಹುದು. ದಕ್ಷಿಣ ಭಾರತದಲ್ಲಿ ಗೋಕರ್ಣ, ರಾಮೇಶ್ವರಂ, ಗಯಾ, ಕಾಶಿ ಮುಂತಾದ ತೀರ್ಥಕ್ಷೇತ್ರಗಳಲ್ಲಿ ಇದನ್ನು ಮಾಡುವುದು ವಿಶೇಷ. ಪಿತೃಪಕ್ಷದಲ್ಲಿ ಶುಭ ಕಾರ್ಯಗಳು, ವಿವಾಹ, ಮನೆ ಖರೀದಿ ತಪ್ಪಿಸಬೇಕು. ಶುದ್ಧತೆ, ಉಪವಾಸ ಮತ್ತು ಶಾಕಾಹಾರ ಪಾಲಿಸಬೇಕು. ಶ್ರಾದ್ದ ಮಾಡುವುದೇಕೆ? ಶ್ರಾದ್ದವನ್ನು ಪಿತೃಪಕ್ಷದಲ್ಲಿ ಮಾಡುವುದು ಹಿಂದೂ ಧರ್ಮದಲ್ಲಿ ಅತ್ಯಗತ್ಯ ಕರ್ತವ್ಯ. ಇದರ ಮಹತ್ವವನ್ನು ಕನ್ನಡದಲ್ಲಿ ವಿವರಿಸುವುದಾದರೆ, ಪೂರ್ವಜರು ನಮ್ಮ ಜೀವನದ ಮೂಲ ಎಂದು ನಂಬಲಾಗುತ್ತದೆ. ಅವರಿಲ್ಲದೆ ನಾವು ಇರಲಿಲ್ಲ. ಹಿಂದೂ ಶಾಸ್ತ್ರಗಳ ಪ್ರಕಾರ ಮನುಷ್ಯನು 3 ಋಣಗಳನ್ನು ದೇವರಿಗೆ, ಋಷಿಗಳಿಗೆ, ಪಿತೃಗಳಿಗೆ ಅರ್ಪಿಸಬೇಕು. ಪಿತೃಋಣವನ್ನು ಶ್ರಾದ್ದದ ಮೂಲಕ ನಿರ್ವಹಿಸುವುದು. ಶ್ರಾದ್ದ ಮಾಡದಿದ್ದರೆ ಪೂರ್ವಜರ ಆತ್ಮಗಳು ಅಶಾಂತವಾಗಿ ಸಂತಾನಕ್ಕೆ ಪಿತೃದೋಷ, ಕುಲದ ಕೀರ್ತಿ, ಆರ್ಥಿಕ ಸಮಸ್ಯೆಗಳು ಬರುತ್ತದೆ ಎಂದು ನಂಬಿಕೆ. ಗರುಡ ಪುರಾಣದ ಪ್ರಕಾರ ಶ್ರಾದ್ದದ ಮೂಲಕ ಪೂರ್ವಜರು ಮೋಕ್ಷವನ್ನು ಪಡೆಯುತ್ತಾರೆ, ಅವರ ಆತ್ಮಗಳು ಸ್ವರ್ಗಕ್ಕೆ ಹೋಗುತ್ತವೆ. ಮಹಾಭಾರತದಲ್ಲಿ ಹೇಳಿದಂತೆ ಇದು ಕರ್ಮದ ಬಂಧನಗಳನ್ನು ತೊಡೆದುಹಾಕುತ್ತದೆ. ಕನ್ನಡ ನಾಡಿನಲ್ಲಿ ಶ್ರಾದ್ದವನ್ನು ಗೌರವದೊಂದಿಗೆ ಮಾಡುವುದು ಸಂಸ್ಕೃತಿ. ಗೋಕರ್ಣ, ಶ್ರೀರಂಗಪಟ್ಟಣ, ಉಡುಪಿ ಮುಂತಾದ ಸ್ಥಳಗಳಲ್ಲಿ ತೀರ್ಥಕ್ಷೇತ್ರಗಳಲ್ಲಿ ಇದನ್ನು ನಿರ್ವಹಿಸುವುದು ಸಾಮಾನ್ಯ. ಇದು ಕುಟುಂಬದ ಐಕ್ಯತೆಯನ್ನು ಬೆಳೆಸುತ್ತದೆ. ಪೂರ್ವಜರ ಆಶೀರ್ವಾದದಿಂದ ಆರೋಗ್ಯ, ಸಂತಾನ, ಧನ ಸಮೃದ್ಧಿ ಬರುತ್ತದೆ. ಶ್ರಾದ್ದದ ಮೂಲಕ ನಾವು ಕೃತಜ್ಞತೆ ವ್ಯಕ್ತಪಡಿಸುತ್ತೇವೆ. ಇದು ಆಧ್ಯಾತ್ಮಿಕ ಶಾಂತಿಯನ್ನು ನೀಡುತ್ತದೆ. ಒಟ್ಟಾರೆ ಶ್ರಾದ್ದವು ಕೇವಲ ಕ್ರಿಯೆಯಲ್ಲ, ಪೂರ್ವಜರೊಂದಿಗಿನ ಬಂಧನವನ್ನು ಬಲಪಡಿಸುವ ಭಾವನಾತ್ಮಕ ಸಂಪರ್ಕ. ಇದನ್ನು ಮಾಡುವುದರಿಂದ ನಮ್ಮ ಜೀವನದಲ್ಲಿ ಸುಖ ಶಾಂತಿ ಬರುತ್ತದೆ ಎಂದು ಹಿಂದೂ ಗ್ರಂಥಗಳು ಖಚಿತಪಡಿಸುತ್ತವೆ. ಇತರ ಧರ್ಮಗಳ ನಂಬಿಕೆಗಳು. ಪಿತೃಪಕ್ಷಕ್ಕೆ ಸಾಮ್ಯತೆಗಳು. ಪೂರ್ವಜ ಪೂಜೆ ಅಥವಾ ಆತ್ಮಗಳ ಗೌರವವು ಹಿಂದೂ ಧರ್ಮಕ್ಕೆ ಮಾತ್ರ ಸೀಮಿತವಲ್ಲ, ವಿಶ್ವದಾದ್ಯಂತ ವಿವಿಧ ಧರ್ಮಗಳಲ್ಲಿ ಇದು ಕಂಡುಬರುತ್ತದೆ. ಪಿತೃಪಕ್ಷದಂತೆಯೇ ಇತರ ಸಂಸ್ಕೃತಿಗಳಲ್ಲಿ ಆತ್ಮಗಳಿಗೆ ಆಹಾರ, ಪ್ರಾರ್ಥನೆಗಳು ಮೂಲಕ ಶಾಂತಿ ನೀಡುವ ನಂಬಿಕೆ ಇದೆ. ಕೆಲವು ಉದಾಹರಣೆಗಳು. ಚೀನಾ ಮತ್ತು ಕಾನ್ಫ್ಯೂಷಿಯನ್ ಸಂಸ್ಕೃತಿ.
ಚೀನಾ ಹಾಲಿಡೇಗಳಾದ ಕ್ವಾಂಗ್ ಮಿಂಗ್ ಫೆಸ್ಟಿವಲ್, ತೊಮ್ಟ ಸ್ವೀಪಿಂಗ್ ಡೇ ಮತ್ತು ಮಧ್ಯಾವೃತ್ತಿ ಫೆಸ್ಟಿವಲ್ನಲ್ಲಿ ಪೂರ್ವಜರ ಕಬರ್ಗಳನ್ನು ಶುಚಿಗೊಳಿಸಿ ಆಹಾರ ದಾನ ಮಾಡುತ್ತಾರೆ. ಇದು ಪೂರ್ವಜರ ಆಶೀರ್ವಾದಕ್ಕಾಗಿ ಹಿಂದೂ ಶ್ರಾದ್ದದಂತೆಯೇ. ಬೌದ್ಧ ಮತ್ತು ಟಾವೋಯಿಸ್ಟ್ ಪ್ರಭಾವದಿಂದ ಇದು ಆಚರಣೆಯಾಗುತ್ತದೆ. ಜಪಾನ್ ಬೌದ್ಧ ಧರ್ಮ ಒಬೊನ್ ಫೆಸ್ಟಿವಲ್ ಆಗಸ್ಟ್ನಲ್ಲಿ ದಲ್ಲಿ ಪೂರ್ವಜರ ಆತ್ಮಗಳು ಭೂಮಿಗೆ ಬರುತ್ತವೆ ಎಂದು ನಂಬಿ ಡ್ಯಾನ್ಸ್ ಮತ್ತು ಆಹಾರ ದಾನ ಮಾಡುತ್ತಾರೆ. ಇದು ಪಿತೃಪಕ್ಷದ 16 ದಿನಗಳ ಅವಧಿಗೆ ಸಾಮ್ಯ. ಕ್ಯಾಂಬೋಡಿಯಾ ಬೌದ್ಧ ಧರ್ಮ ಚುಂಗ್ಬೆನ್ ಫೆಸ್ಟಿವಲ್ 15 ದಿನಗಳ ಕಾಲ ಪೂರ್ವಜರ 7 ಪೀಳಿಗೆಗಳಿಗೆ ಆಹಾರ ದಾನ ಮಾಡುತ್ತಾರೆ. ಇದು ಪಿತೃಪಕ್ಷಕ್ಕೆ ಬಹಳ ಸಾಮ್ಯ, ಆತ್ಮಗಳ ಶಾಂತಿಗಾಗಿ. ಆಫ್ರಿಕನ್ ಸಂಸ್ಕೃತಿಗಳು ಬಂಟು ಜನರ ಪೂರ್ವಜರನ್ನು ರಕ್ಷಕರೆಂದು ನಂಬಿ ಆಚರಣೆಗಳಲ್ಲಿ ಆತ್ಮಗಳೊಂದಿಗೆ ಸಂಪರ್ಕ ಸಾಧಿಸುತ್ತಾರೆ. ಇದು ದೈವ ಮತ್ತು ಮನುಷ್ಯರ ನಡುವಿನ ಮಧ್ಯಸ್ಥರಾಗಿ ಪೂರ್ವಜರನ್ನು ನೋಡುತ್ತದೆ. ಪ್ರಾಚೀನ ರೋಮನ್ ಧರ್ಮ ಲೇರೆಸ್ ಮತ್ತು ಪೆನಾಟೆಸ್ ಎಂಬ ಕುಟುಂಬ ಆತ್ಮಗಳನ್ನು ಪೂಜಿಸುತ್ತಿದ್ದರು. ಇದು ಕುಟುಂಬದ ರಕ್ಷಣೆಗಾಗಿ. ಕ್ರಿಶ್ಚಿಯನ್ ಮತ್ತು ಇಸ್ಲಾಂ ಕ್ರಿಶ್ಚಿಯನ್ಗಳು ನವೆಂಬರ್ನಲ್ಲಿ ಆಲ್ ಸೈನ್ಸ್ ಡೇ ಮತ್ತು ಆಲ್ ಸೌಲ್ಸ್ ಡೇಯಲ್ಲಿ ಪ್ರಾರ್ಥನೆ ಮಾಡುತ್ತಾರೆ. ಮುಸ್ಲಿಂಗಳು ಶಬ್ಬಿಯುಬರಾಟ್ನಲ್ಲಿ ಪೂರ್ವಜರಿಗಾಗಿ ದುವಾ ಮಾಡುತ್ತಾರೆ. ಜುದಾಯಿಸನ್ನಲ್ಲಿ ಪಾಸ್ಪೋವರ್ನಲ್ಲಿ ನೆನಪಿಸಿಕೊಳ್ಳುತ್ತಾರೆ. ಇತರೆ ಈಜಿಪ್ಟ್, ಗ್ರೀಕ್, ಸಿಕ್ಕಿಂನಲ್ಲಿ ಸಾಮ್ಯ ಮತ್ತು ಅಹೋಮ್ ಧರ್ಮಗಳಲ್ಲಿ ಪೂರ್ವಜ್ ಪೂಜೆ ಕಂಡುಬರುತ್ತದೆ. ಹೆರ್ಬರ್ಟ್ ಸ್ಪೆನ್ಸರ್ ಅವರು ಹೇಳಿದಂತೆ ಪೂರ್ವಜ್ ಪೂಜೆಯೇ ಎಲ್ಲ ಧರ್ಮಗಳ ಮೂಲ. ಈ ನಂಬಿಕೆಗಳು ಪೂರ್ವಜರೊಂದಿಗಿನ ಬಂಧನವನ್ನು ಒತ್ತಿ ಹೇಳುತ್ತವೆ, ಆದರೆ ಹಿಂದೂ ಶ್ರಾದ್ದದಂತೆಯೇ ಆಧ್ಯಾತ್ಮಿಕ ಶಾಂತಿ ಮತ್ತು ಆಶೀರ್ವಾದಕ್ಕಾಗಿ. ಪಿತೃಪಕ್ಷವು ಕೇವಲ ರೂಪಕ ಕ್ರಿಯೆಯಲ್ಲ, ಇದು ನಮ್ಮ ಕುಲದ ಐತಿಹಾಸಿಕ ಮತ್ತು ಆಧ್ಯಾತ್ಮಿಕ ಬಂಧನವನ್ನು ನೆನಪಿಸುತ್ತದೆ. ಶ್ರಾದ್ದದ ಮೂಲಕ ನಾವು ಪೂರ್ವಜರ ಋಣವನ್ನು ನಿರ್ವಹಿಸಿ ಅವರ ಆಶೀರ್ವಾದವನ್ನು ಪಡೆಯುತ್ತೇವೆ. ಇತರ ಧರ್ಮಗಳಲ್ಲೂ ಸಾಮ್ಯ ನಂಬಿಕೆಗಳಿರುವುದು ಇದರ ಸಾರ್ವತ್ರಿಕ ಮಹತ್ವವನ್ನು ತೋರುತ್ತದೆ. ಈ ಕಾಲದಲ್ಲಿ ಭಕ್ತಿ ಮತ್ತು ಗೌರವದೊಂದಿಗೆ ಆಚರಣೆ ಮಾಡಿ ನಮ್ಮ ಜೀವನವನ್ನು ಧನ್ಯಗೊಳಿಸುವುದು ನಮ್ಮ ಕರ್ತವ್ಯ. ಈ ವಿಡಿಯೋದಲ್ಲಿ ಎಲ್ಲಾ ಮಾಹಿತಿಯು ಜ್ಞಾನದ ಉದ್ದೇಶವಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.